ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ನಾಳೆ ನಡೀತಕ್ಕಂತಹ SSLC ಮಕ್ಕಳಿಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಸೊ ನಾಳೆ ಇಂಗ್ಲೀಷ್ ಪೇಪರ್ ಇರುವುದರಿಂದ ನಾಳೆಗೆ ಸಹಾಯವಾಗಲು ಎಂದು ನಾವು ಇಂದಿನ ದಿನ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ತಗೊಂಡ್ಬಂದಿದ್ದೇವೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇಂದಿನ ದಿನ ನಾವು ಬಿಡಿಸ್ತಾ ಹೋಗೋಣ. ಓಕೆನಾ? ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾನೆ. ರಕ್ಷಿತ್, ದ ಮೂವಿ ವಾಸ್ ಎ ಗ್ರೇಟ್, ವಾಸಂಟ್ ಇಟ್? ರಹೀಮ್, ಅಬ್ಸಲ್ಯೂಟ್ಲಿ, ಐ ವಾಂಟ್ ಟು ವಾಚ್ ಇಟ್ ಅಗೇನ್ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಫ್ರಮ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದೆ. ಕಮ್ ಲೆಟ್ ಮೀ ಹೆಲ್ಪ್ ಯು ಟು ಫಿಕ್ಸ್ ಇಟ್ ಅಂತ ಇದೆ. ಆಪ್ಷನ್ ಡಿ, ಟು ಫಿಕ್ಸ್ ಅನ್ನೋದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್. ವಿಶಾಲ್, ಆರ್ ಯು ಕಮಿಂಗ್ ಟು ದ ಟೂರ್? ಬಿಕಾಸ್ ಇಫ್ ಇಟ್ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್, ಐ ಡ್ಯಾಶ್ ಹ್ಯಾಡ್ ಇನಫ್ ಮನಿ ಟು ಕಮ್ ಫಾರ್ ದ ಟೂರ್. ಆನ್ಸರು ವುಡ್ ಹ್ಯಾವ್. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 4, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ. ವಿ ಎಂಜಾಯ್ಡ್ ದ ಪಾರ್ಟಿ, ದ ಆನ್ಸರ್ ಇಸ್ ಡಿಡಂಟ್ ವಿ, ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಸೆಕೆಂಡ್ ಮೇನು, ಕಂಬೈನ್ ಟು ವರ್ಡ್ ಎ ಕಾಲಮ್ ಎ ವಿತ್ ಇಟ್ಸ್ ಕೊಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ. ಸೊ ಹೆವಿ ರೇನ್ ಅಂತ ಹೇಳ್ಬೋದು ನಾವು. ಆನ್ಸರು ರೇನ್ ಆಗಿರ್ತದೆ, ಹೆವಿ ರೇನ್. ಸೊ ಹೆವಿ ಶವರ್ ಬರಲ್ಲ, ಹೆವಿ ಕ್ಲೌಡ್ ಬರಲ್ಲ, ಫಾಗ್ ಬರಲ್ಲ. ಓಕೆ, ನೆಕ್ಸ್ಟ್ ಪಿಕ್ ದ ಒನ್ ಸಿಲೇಬಲ್ ವರ್ಡ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ಡಿಲೈಟ್, ಮ್ಯಾಗ್ನೆಟಿಕ್, ವರ್ಡ್, ಎಂಥೂಸಿಯಾಸಮ್. ಸೊ ವರ್ಡ್ ಅನ್ನೋದು ಒನ್ ಸಿಲೇಬಲ್ ವರ್ಡ್ ಆಗಿರ್ತದೆ. ಪ್ರಶ್ನೆ ಸಂಖ್ಯೆ 7, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪೇರೆಂಟ್ಸ್ ಕಮ್ ಹೈ ಹೋಪ್ಸ್ ಟು ದ ಡಾಕ್ಟರ್ ವಿತ್ ಅನ್ನೋದು ಆನ್ಸರ್ ಆಗಿರ್ತದೆ. ಪ್ರಶ್ನೆ 8, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಆರ್ಟಿಕಲ್. ಐ ವೇಟೆಡ್ ಫಾರ್ ಆರ್ ಆ್ಯಂಡ್ ಆಫ್ ಫಾರ್ ಮೈ ಫ್ರೆಂಡ್ ಅಟ್ ದ ಮೆಟ್ರೋ ಸ್ಟೇಷನ್. ಸೊ ಆನ್ಸರ್ ಏನಾಗಿರ್ತದೆ. ಪ್ರಶ್ನೆ ಸಂಖ್ಯೆ 9, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸುಟೇಬಲ್ ಲಿಂಕರ್. ದ ಮ್ಯಾನ್ ಅಟ್ ದ ಪ್ರೋಗ್ರಾಮ್ ಗೇವ್ ಎ ಲಾಂಗ್ ಬೋರಿಂಗ್ ಸ್ಪೀಚ್ ಟು ಎವ್ರಿ ಒನ್ ಅನ್ನೋದು. ಸೊ ಎವ್ರಿ ಒನ್ ಗಾಟ್ ಬೋರ್ಡ್ ಅನ್ನೋದು ಆನ್ಸರ್ ಆಗಿರ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಫ್ರಮ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ನೆಕ್ಸ್ಟ್ ಇಯರ್ ಐ, ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾನೆ, ಬಿ ಪ್ಲಸ್ ಜಾಯಿನ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು ಫಾರ್ ರೋಬೋಟಿಕ್ಸ್. ಐ ಆಮ್ ಜಾಯ್ನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 11ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಏಬಲ್ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಎಬಿಲಿಟಿ ಅನ್ನೋದನ್ನು ಸೇರಿಸಿ ಬರಿತೀವಿ. ಹಾಗಾಗಿ ಆನ್ಸರ್ 11ನೇ ಆನ್ಸರು ಎಬಿಲಿಟಿ ಆಗಿರ್ತದೆ. ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಆಫ್ ದ ಇನ್ ದ ಗಿವನ್ ಸೆಂಟೆನ್ಸ್. ಬ್ರೇವ್ ಮೆನ್ ವರ್ಕ್ ಫಾರ್ ದ ಗ್ಲೋರಿ ಆಫ್ ದೇರ್ ಕಂಟ್ರಿ. ಅಡ್ಜೆಕ್ಟಿವ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 13ನೇ ಪ್ರಶ್ನೆ, ಯೂಸ್ ದ ವರ್ಡ್ ಪ್ರೆಸೆಂಟ್ ಆಸ್ ಎ ನೌನ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಐ ಗೇವ್ ಪ್ರೆಸೆಂಟ್ ಟು ಮೈ ಫ್ರೆಂಡ್ ಅನ್ನೋದು ಸರಿಯಾದ ಉತ್ತರ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಟು ಎ ಪಾಸಿಟಿವ್ ಡಿಗ್ರಿ. ಬುಗಾಟಿ ವಾಸ್ ದ ಫಾಸ್ಟೆಸ್ಟ್ ಕಾರ್ ಆಫ್ ದ ಇಯರ್ 2022. ನೋ ಅದರ್ ಕಾರ್ ವಾಸ್ ಫಾಸ್ಟ್ ಆಸ್ ಬುಗಾಟಿ ಆಫ್ ದ ಇಯರ್ 2022. ಸರಿಯಾದ ಉತ್ತರ ಆಗಿರ್ತದೆ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದರೆ. ಸೋಲ್ಜರ್, ಶಾಲ್ ಐ ಸ್ಟಾರ್ಟ್ ಫೈರಿಂಗ್ ಅಟ್ ದ ಟಾರ್ಗೆಟ್ ಕ್ಯಾಪ್ಟನ್. ಕ್ಯಾಪ್ಟನ್ ಏನು ಹೇಳ್ತಾರೆ, ಲೈ ಡೌನ್ ಫಾಸ್ಟ್ ಆ್ಯಂಡ್ ದೆನ್ ಫೈರ್. ದ ಕ್ಯಾಪ್ಟನ್ ಆರ್ಡರ್ ದ ಸೋಲ್ಜರ್, ಏನನ್ನಪ್ಪ ಆನ್ಸರ್, ಟು ಲೈ ಫಾಸ್ಟ್ ಆ್ಯಂಡ್ ದೆನ್ ಫೈರ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 16ನೇ ಪ್ರಶ್ನೆ, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ಫಾರ್ಮ್ ಅಂತ ಕೊಟ್ಟಿದೆ. ದೇ ಆರ್ ಸಿಂಗಿಂಗ್ ಎ ಸಾಂಗ್ ಎಟ್ ದ ಟೆಂಪಲ್. ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್ ಎಟ್ ದ ಟೆಂಪಲ್. ಸರಿಯಾದ ಉತ್ತರ. ಇನ್ನು 3ನೇ ಮೇನ್ ನೋಡಿ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಅಂತ ಕೇಳಿದಾನೆ. ಸೊ ಆನ್ಸರ್ ಏನಪ್ಪ ಅಂದರೆ 1ನೇ ಪ್ರಶ್ನೆಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದರೆ ನೆಗೋಷಿಯೇಷನ್ ಅನ್ನೋದು ಸರಿಯಾದ ಉತ್ತರ. 2ನೇದು ಅಡ್ವರೇಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದರೆ ಹ್ಯಾಪಿಲಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಆನ್ಸರ್ ಫಾಲೋವಿಂಗ್ ಕ್ವಶನ್ಸು. ಸೊ ನೆಕ್ಸ್ಟ್ ನೋಡ್ರಿ, ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಜಸ್ಟಿಫೈ ಅಂತ ಕೇಳಿದಾನೆ. ಅನಂತ್ ವಾಸ್ ಓನ್ಲಿ 15. He was the best table tennis player in the school. He was the fastest runner. He was learning to play sitar. He composed his own tunes. His teacher was surprised and happy. ಇದು ಆನ್ಸರ್ ಆಗಿರ್ತದೆ. Why did Nehru describe Dr. B.R. Ambedkar's symbol of revolt?
Dr. B.R. Ambedkar raised his voice against injustice found in the society towards the depressed classes. He did not allow people to forget about their rights ಅಂತ. ಸೊ ಇದು 18-19 ಪ್ರಶ್ನೆಗಳು. He fought for the classless and casteless society. He made various provisions in the draft constitutions for the upliftment of the depressed classes. So Nehru described him as a symbol of revolt. ಇನ್ನು ಪ್ರಶ್ನೆ ಸಂಖ್ಯೆ 20 ನೋಡಿ. Why did the three super powers meet in Geneva ಅಂತ ಕೇಳಿದಾನೆ. As three super powers met in Geneva to put a ban on a nuclear weapon test to solve the problem that could arise if anyone made a test secretly. ಇನ್ನು 21ನೇ ಪ್ರಶ್ನೆ ನೋಡಿ. Why did Americans come forward to pay double the amount? The Americans discovered that Anselmo and more than 8 acres. It was almost double the property. Don Anselmo did not know this. The Americans were willing to pay extra amount for the extra land. The Americans were good. They did not want to cheat Anselmo. Okay, ಪ್ರಶ್ನೆ ಸಂಖ್ಯೆ 22. State the reason for the poet to say calendar and clock are useless in space. In space, there would be no night and day. There would be no change of season. The time concept in space is calculated differently from the earth, so there would be no use for calendar or clock. ಇನ್ನು 23ನೇ ಪ್ರಶ್ನೆ. Why had Patil sub-inspector come to Mohan's house? Patil, the sub-inspector, was Mohan's father's friend and wanted to help them. He knew that British police were coming that night to search their home for the cyclostyling machine. They had the information that Mohan and others were secretly making copies of Gandhiji's speech. So Patil told Mohan to give him the machine so that he could hide it and return after the search. ಇದು ಆನ್ಸರ್ ಆಗಿರ್ತದೆ. ಇನ್ನು ಅಥವಾ ಪ್ರಶ್ನೆ ಇದೆ. Why were the people of Tibet unhappy? There were no rivers, good land, trees or flowers. People suffered from cold and hunger. So the Tibetan are unhappy. 24ನೇ ಪ್ರಶ್ನೆ ನೋಡಿ. What message do you get from the life of Dickie Dolma ಅಂತ ಇದೆ. We must have goal in life. We must work hard with determination, dedication and zeal. We must ready to face problems. We must not stop until we reach our goal. ಇನ್ನು ಅಥವಾ ಪ್ರಶ್ನೆ ಇದೆ. How is the life of Hanif ಅಂತ ಕೇಳಿದಾನೆ. Hanif was doubled in art, sketched very well, made beautiful cards out of waste materials, read many books and loved playing with drums. ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಸೊ ಅದನ್ನು ಪ್ರಶ್ನೆ ನೋಡೋಣ. A small bird changed the life of Satish justifies the statement. One day he saw a small bird in the garden. It had longest tail and a black crest. It had a restless energy. Its eyes kept darting here and there. Its whole body was ready for a flight any moment. Then it flew away. Satish jumped from his bed and took his notebook and pencil. He sketched the bird from the memory with a few deft strokes. He liked the picture. ಇದು ಸರಿಯಾದ ಉತ್ತರ ಆಗಿರ್ತದೆ. ಸೊ ನೀವು ಸ್ವಲ್ಪ ಗಮನವಿಟ್ಟು ಓದಬೇಕಾಗಿರ್ತದೆ. Thus he began to draw and paint. Later he went on to become world famous artist. ಅದು ಸರಿ. ಓಕೆನಾ. ಇನ್ನು 26ನೇ ಪ್ರಶ್ನೆ ನೋಡಿ. How does the land try to make man realize his mistakes in the poem I am the land? ಆನ್ಸರ್ ನೋಡೋದಾದ್ರೆ Mother Earth is the speaker. She pours out her pain. Man thinks that he owns the earth. People buy land, drill holes and also pollute the earth. When people plow her, she gives fruits and flowers. Some men come with guns and try to fence her. It chokes her, hurts her, but she waits. The earth waits patiently for man to realize his mistakes. She tells with self-assertion that no one can fence her. She can punish people if they do not correct their mistakes. In our questions ನೋಡಿ. Yo, something has bitten me. Who said this? The burglar said this. When did the speaker say this? When Swami bit the burglar's ankle. Why had Swami bitten the speaker? Swami thought that the moving thing was a devil. 28ನೇ ಪ್ರಶ್ನೆ. They ought to stop that. Who must stop that?
the sailors. Who was this said to? Diego. What does that refer to? The seaman's song. 28ನೇ ಪ್ರಶ್ನೆ. ಇನ್ನು 29ನೇ ಪ್ರಶ್ನೆ ನೋಡೋದಾದ್ರೆ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್. ಹೂ ವಾಸ್ ದಿಸ್ ಸೆಡ್ ಟು ಅಂತ ಇದೆ. ಪಾಸರ್ಸ್ ಬೈ. ಬಿ ನೋಡೋದಾದ್ರೆ ಹೂ ಹ್ಯಾಡ್ ಟು ಬಿ ಟೇಕನ್ ಟು ದ ಹಾಸ್ಪಿಟಲ್. ರೋಮಾ ತಲ್ರೇಜಾ. ಆ್ಯಂಡ್ ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್? She had fallen by the tracks. She had a head injury. She was serious and needed immediate treatment. ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 30ನೇ ಪ್ರಶ್ನೆ ನೋಡೋದಾದ್ರೆ Isn't God upon the ocean just the same as on the land? Who said this? The captain's daughter said this. When was this said? When the sailors lost confidence as the ship was caught in a storm. C ನೋಡಿ. What was the result of these words? The sailors regained faith and confidence, prayed, reached the shore safely. ಸೊ ಇವು RC ಕ್ವಶನ್ಸು ಆಗಿರ್ತಾವೆ. ಇನ್ನು ಬರ್ತಕ್ಕಂಥದ್ದು ಪ್ರೊಫೈಲ್ ರೈಟಿಂಗ್ ಬರ್ತದೆ. ಪ್ರೊಫೈಲ್ ರೈಟಿಂಗ್ ನೀವು ರೂಢಿ ಮಾಡ್ಕೋಬೇಕು. ಅವರ ಪ್ಯಾರಾ ಕೊಟ್ಟಿರ್ತಾನೆ. ಸೊ ಅದನ್ನ ಪ್ರೊಫೈಲನ್ನು ನೀವು ನೀಟಾಗಿ ರೆಡಿ ಮಾಡಬೇಕಾಗಿರ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಡೆವಲಪ್ ದ ಸ್ಟೋರಿ ಟೆಲ್ಲಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ನೀವು ಅಲ್ಲಿ ಅಪ್ರೋಪ್ರಿಯೇಟ್ ಆಗಿರ್ತಕ್ಕಂಥ ವರ್ಡ್ಸ್ನಾಗಿರ್ಬೋದು, ಪ್ರೊವರ್ಬ್ಸ್ನಾಗಿರ್ಬೋದು ಯೂಸ್ ಮಾಡಿ ನೀವು ಪ್ಯಾರಾಗ್ರಾಫನ್ನು ಬರೀಬೇಕಾಗಿರ್ತದೆ. ಇನ್ನು ಪಿಕ್ಚರ್ ನೋಡೋದು, ಪಿಕ್ಚರಿಂದ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ವಚ್ಛ ಅಭಿಯಾನ ಅದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಚಿತ್ರವನ್ನು ಕೊಟ್ಟಿದ್ದಾನೆ. ಸ್ಕೂಲಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಈ ಒಂದು ಸ್ವಚ್ಛತಾ ಕಾರ್ಯವನ್ನು ತೊಡಗಿಸಿಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ನಿಮ್ಮ ವಾಕ್ಯಗಳಲ್ಲಿ ಬರೀಬೇಕಾಗಿರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಕೋಟ್ ಇದೆ. ದ ಥ್ರೋನ್ಡ್ ಮೊನಾರ್ಕ್ ಸ್ಕ್ರಿಪ್ಟ್ರಿ ಸ್ವೇ ಅಂತ ಇದೆ. ಸೊ ಇದು ಪದ್ಯ ಬಹ್ಯಾಟಿಗಿದೆ. ಸೊ ನೀವೆಲ್ಲರೂ ಈಸಿಯಾಗಿ ಬರೀದಿರ್ತೀರಿ ಬರೀತೀರಿ. ಓಕೆನಾ. ಇನ್ನು ಪ್ಯಾಸೇಜ್ ಕೊಟ್ಟಿರ್ತಾನೆ. ಆ ಪ್ಯಾಸೇಜನ್ನು ನೋಡ್ಕೊಂಡು ನೀವು ಏನು ಮಾಡಬೇಕಾಗ್ತದೆ, ಆನ್ಸರ್ನ ಬರೀಬೇಕಾಗ್ತದೆ. ಆ 2 ಪ್ರಶ್ನೆಗಳು ಇಲ್ಲಿದೆ. ಸೊ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಏನಪ್ಪ ಇದೆ ಅಂದರೆ ದ ಪೋಯೆಟ್ ಆ್ಯಂಡ್ ಹಿಸ್ ಫಾದರ್ ವೇರ್ ಕನ್ಸಿಡರ್ ಇಟ್ ಟುವರ್ಡ್ಸ್ ಗ್ರ್ಯಾಂಡ್ಮಾ ಇನ್ ದ ಪೋಯಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಜಸ್ಟಿಫೈ ಅಂತ ಕೊಟ್ಟಿದ್ದಾನೆ. ಸೊ ನೀವು ಇಲ್ಲಿ ಸಮರಿ ಬರೆದ್ರೆ ಸಾಕು. ಈ ಒಂದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಸಮರಿನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಅದನ್ನ ದಯವಿಟ್ಟು ನೋಡಿ. ಇನ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ದ ಮದರ್ ಇಂಡಿಯಾ ಇನ್ ಓನ್ ವರ್ಡ್ಸ್ ಅದನ್ನು ಕೇಳಿದ್ದಾನೆ. ಅದು 4 ಅಂಕಕ್ಕೆ ಪ್ರಶ್ನೆ ಆಗಿರ್ತದೆ. ಇನ್ನು ದ ಸ್ಯಾರೋ ಫಿಲ್ಡ್ ಲೈಫ್ ಆಫ್ ಜಾಜ್ ಪ್ಲೇಯರ್ ಕುಡ್ ನಾಟ್ ಬ್ರಿಂಗ್ ಡೌನ್ ಹಿಸ್ ಸ್ಪಿರಿಟ್ಸ್ ಫಾರ್ ಮ್ಯೂಸಿಕ್ ಜಸ್ಟಿಫೈ ಅಂತ ಕೊಟ್ಟಿದ್ದಾನೆ. ಸೊ ಇದು ಆನ್ಸರ್ ನನ್ನ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೀವು ಹೋಗಿ ಮೆನ್ಷನ್ ಮಾಡಿ ಅಥವಾ ನೋಡಿ. ಓಕೆನಾ. ಇನ್ನು ರೈಟ್ ಎಸ್ಸೆ ಅಂತ ಕೊಟ್ಟಿದ್ದಾನೆ. ಸೊ ಡಿಸ್ಅಡ್ವಾಂಟೇಜಸ್ ಎಕ್ಸೆಸ್ ಯೂಸ್ ಆಫ್ ಮೊಬೈಲ್ ಫೋನ್ನ ಯೂಸ್ ಸಾಕಷ್ಟು ಮಾಡೋದ್ರಿಂದ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂತ. ಸೊ ಅದನ್ನು ನೀವು ಸ್ವಲ್ಪ ಗಮನ ಹರಿಸಿ ನೋಡಬೇಕಾಗ್ತದೆ. ಓಕೆ. ಇನ್ನು ಲೆಟರ್ ರೈಟಿಂಗನ್ನು ಕೊಟ್ಟಿದ್ದಾನೆ. ಒಂದು ಬರ್ತ್ಡೇ ಸೆಲೆಬ್ರೇಷನ್ ಪ್ರಕಾರ ಕೊಟ್ಟಿದ್ದಾನೆ. ಅಂದರೆ ಒಂದು ಪರ್ಸ್ನಲ್ ಲೆಟ್ರ್, ಇನ್ನೊಂದು ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದಾನೆ. ಸೊ ನೀವು ಯಾವುದಾದ್ರೂ 2ರಲ್ಲಿ ಒಂದನ್ನು ಬರೆದ್ರೂ ನಡೀತದೆ. ಓಕೆನಾ. ಸೊ ಇಂದಿನ ದಿನ ನಾವು ನಾಳೆ ನಡೀತಕ್ಕಂತಹ ಇಂಗ್ಲೀಷ್ SSLC ಇಂಗ್ಲೀಷ್ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಹಾಯವಾಗ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದ್ವಿ. ಸೊ ಈ ಮಾಡೆಲ್ ಕ್ವಶನ್ ಪೇಪರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಹೆಲ್ಪ್ ಆಗುತ್ತೆ. ಹಾಗೆ ಕೂಡ ನನಗೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನಿಮಗೆ ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಅಥವಾ ಯಾವ ಪಾಠದ ಸಂಬಂಧಪಟ್ಟಂಗೆ ಡೌಟ್ಸ್ಗಳಿದ್ರೆ ಆ ಒಂದು ಪಾಠದ ಹೆಸರನ್ನು ಕಮೆಂಟ್ ಮಾಡೋದ್ರ ಮೂಲಕ ಅದರ ಬಗ್ಗೆ ವಿಡಿಯೋ ಮಾಡಿ ಅಂತ ನೀವೇನಾದರೂ ತಿಳಿಸಿದರೆ ದಯವಿಟ್ಟು ತಿಳಿಸಿ. ಆ ವಿಡಿಯೋವನ್ನು ಮಾಡಲಿಕ್ಕೆ ನಾನು ಹೆಚ್ಚಿನ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.